ಸ್ನೇಹಿತರೆ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ, ಕುಪ್ಪುಸ್ವಾಮಿ ಅಣ್ಣಾಮಲೈ, ಕೆ ಅಣ್ಣಾಮಲೈ ಇಂದು ತಮಿಳುನಾಡಿನಲ್ಲಿ ಏನು BJP ಅಧ್ಯಕ್ಷರಾಗಿ ಇವರು ಮಾಡ್ತಾ ಇದ್ದಾರೋ ಅದು ಈಗಾಗಲೇ ದೇಶದ ಗಮನವನ್ನೇ ಸೆಳೀತಾ ಇದೆ. ಅವರ ಬಗ್ಗೆ ನಾವು ಒಂದು ವಿಶೇಷ ಬಹಳಷ್ಟು ಮಾಹಿತಿಗಳನ್ನ ತಿಳ್ಕೊಬೇಕಾಗುತ್ತೆ. ಅದಕ್ಕೂ ಮುಂಚೆ ಈ ಒಂದು ವಿಡಿಯೋನ ನೋಡ್ಕೊಂಡು ಬನ್ನಿ. ನಾನು ಬಂದಿದ್ದೇನೆ, ನನ್ನ ಕಣ್ಮುಂಚೆ ರೋಡ್ ಬ್ಲಾಕ್ ಮಾಡಿ ತೋರಿಸಿಲ್ಲ ಸರ್. ನಾವು ಒಂದು ತಂದೆ ತಾಯಿ ಹುಟ್ಟಿನ ತೋರಿಸಿಲ್ಲ, ಸುಮ್ಮನೆ ರೋಡ್ ಬ್ಲಾಕ್ ಮಾಡಿ ವಿಡಿಯೋ ತೋರಿಸಿ. ಕಾರೆಲ್ಲ ಸ್ಟೇಷನ್ ಬರ್ತಾರೆ, ನಿಮ್ಮಲ್ಲಿ ಗೇಟ್ ಹಾಕ್ಬೇಕು. ಅಷ್ಟು ನಾನು ಬಿಟ್ಬಿಡ್ತೀನಿ, ಐಡಿಯಾ ಮಾಡ್ತೀನಿ. ನಿಮ್ಗೆ 250 ವರ್ಷ ಏಜೆಷ್ಟು 250 ವರ್ಷ ಗೊತ್ತಾಯ್ತಾ? ಸಬ್ ಇನ್ಸ್ಪೆಕ್ಟರ್ ಅವನ ಮನೆ ಕೆಲಸ ಮಾಡ್ತಾರ, ಪಬ್ಲಿಕ್ ಕೆಲಸ ಮಾಡ್ಲಿಕ್ಕೆ ಇಲ್ಲಿ ಬಂದಿದ್ದಾರೆ. ಈ ತರ ಕರ್ಕೊಂಡೆ ಕೂರಿಸ್ತೀರಾ ನೀವು? ಅವನಿಗೆ ಕೈ ಕಾಲ ಮುರಿದ್ಬಿಡ್ತೀನಿ ಸರ್. ಯಾರು ಕೈ ಹಾಕಿದೆ ಸರ್? ಎಲ್ಲ ಧೈರ್ಯ ಇದಾರೆ, ಕೈ ಹಾಕ್ತೀರ ಸರ್? ನಾನು ಕೈ ಹಾಕಿಲ್ಲ ಸರ್. ಇದು ಅಣ್ಣಾಮಲೈ ಅಂದರೆ ಇದೇ ಅಣ್ಣಾಮಲೈ ಅವರ ನಿಜವಾದ ಸ್ವರೂಪ. ಯಾಕೆಂದರೆ ಇವರು IPS ಅಧಿಕಾರಿಯಾಗಿದ್ದಂತಹ ಸಮಯದಲ್ಲಿ ಇದು ಒಂದು ಘಟನೆ ನಾನು ಏನು ಹಾಕಿದ್ದೆ. ಈ ಒಂದು ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಂತಹ ಘಟನೆ. ಈ ಒಂದು ಘಟನೆಯನ್ನು ನಾವು ನೋಡಿದಾಗ ಈ ದಕ್ಷ ಅಧಿಕಾರಿ ಎಲ್ಲರಿಗೂ ಬೇಕು ಅಂತ ಅನಿಸಿತ್ತು. ಚಿಕ್ಕಮಗಳೂರಿನಲ್ಲಿ ಆಗ ಬಾಬಾ ಬುಡಂಗಿರಿಯಂತಹ ಒಂದು ಏನು ಬಾಬಾ ಬುಡಂಗಿರಿಯ ಒಂದು ಕೇಸ್ ಇತ್ತು. ಅದು ಬಹಳಷ್ಟು ಉತ್ತುಂಗದಲ್ಲಿದ್ದಂತಹ ಕಾಲ. ಸುಮಾರು 8-9 ವರ್ಷದ ಹಿಂದಿನ ಒಂದು ವಿಡಿಯೋ ಅದು. ಆದರೆ ನಾವು ತಿಳ್ಕೊಬೇಕಾಗತ್ತೆ, ಇದಕ್ಕೂ ಮುಂಚೆ ಈ ಕೆ ಅಣ್ಣಾಮಲೈ ಯಾರು, ಇವರು ಹುಟ್ಟಿದ್ದೆಲ್ಲಿ, ಇವರ ಎಜುಕೇಷನ್ ಏನು, ಹಾಗೆಯೇ ಇಂದು ಬರಡು ಭೂಮಿಯಲ್ಲಿ ನೀರನ್ನು ಹುಡುಕ್ತಾ ಇರ್ತಕ್ಕಂತಹ ಈ ಅಣ್ಣಾಮಲೈ ಅಂದರೆ ತಮಿಳುನಾಡಿನ ರಾಜಕೀಯದಲ್ಲಿ ಇರ್ತಕ್ಕಂಥ ಪಕ್ಷಗಳನ್ನು ಆಗದೇ ಇರ್ತಕ್ಕಂಥ ಕೆಲಸಗಳನ್ನು ಮಾಡ್ತೀನಿ ಅಂತ ಹೊರಟಿರ್ತಕ್ಕಂಥ ಈ ಅಣ್ಣಾಮಲೈ ಅವರ ಬಗ್ಗೆ ಒಂದು ವರದಿಯನ್ನು ನೋಡಲೇಬೇಕಾಗತ್ತೆ. ಕೆ ಅಣ್ಣಾಮಲೈ ಇವರ ಪೂರ್ತಿ ಹೆಸರು ಕುಪ್ಪುಸ್ವಾಮಿ ಅಣ್ಣಾಮಲೈ. ಇವರು ಹುಟ್ಟಿದ್ದು ಜೂನ್ 4, 1984. ಇವರ ಎಜುಕೇಷನ್ ಬಂದುಬಿಟ್ಟು ನಾವು ನೋಡೋದಕ್ಕೆ ಹೋದರೆ IIM ಲಕ್ನೋದಲ್ಲಿ ಇವರು ಓದಿರ್ತಾರೆ. ಹಾಗೆಯೇ IPS ಆಗಿ ಇವರು 2011ರಲ್ಲಿ IPSನ ಬ್ಯಾಚ್ನಲ್ಲಿ IPSನ ಮುಗಿಸಿಬಿಟ್ಟು 2013ರಲ್ಲಿ ಒಂದು ಕಾರ್ಕಳಕ್ಕೆ ವಿಭಾಗದ ಸಹಾಯಕ ಪೊಲೀಸ್ ಅಧೀಕ್ಷಕರಾಗಿ ಆಯ್ಕೆ ಆಗ್ತಾರೆ. ಹಾಗೆಯೇ ಪೋಸ್ಟಿಂಗ್ ಕೂಡ ಆಗ್ತಾರೆ. ಇಲ್ಲಿ ಪೋಸ್ಟಿಂಗ್ ಆಗಿ ಬಂದ ನಂತರ ಅವರು ಜನವರಿ 1, 2015ರಂದು ಅದೇ ಉಡುಪಿಯಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕೂಡ ಬಡ್ತಿಯನ್ನು ಪಡೆದುಕೊಳ್ತಾರೆ. ಅವರದೇ ಅವರದೇ ಕೆಲಸದ ವೈಖರಿಯಿಂದ ಅವರು ಮನೆ ಮಾತಾಗ್ತಾರೆ. ಅವರ ಕೆಲಸವನ್ನು ಜನರ ಜೊತೆಗೆ ಸೇರಿಕೊಂಡು ಮಾಡುವಂಥದ್ದು, ಹಾಗೆಯೇ ಅವರು ಜನರ ಜೊತೆಯಲ್ಲೇ ಸೇರಿಕೊಂಡು ಎಲ್ಲ ಕೆಲಸಗಳನ್ನ ಮಾಡಿಸ್ಕೊಳ್ಳುವಂಥದ್ದು ಅವರ ಒಂದು ಹುಟ್ಟು ಗುಣದ ರೀತಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಜನರು ಅವ್ರನ್ನ ಬಹಳಷ್ಟು ಮೆಚ್ಚುಗೆಯನ್ನು ಪ್ರಶಂಸೆಯನ್ನು ಕೊಡ್ತಾ ಇರ್ತಾರೆ ಉಡುಪಿಯಲ್ಲಿ. ಹಾಗೆಯೇ ಇದೇ ಅಣ್ಣಾಮಲೈ ಅವರಿಗೆ 2016ರಲ್ಲಿ ಚಿಕ್ಕಮಗಳೂರಿಗೆ ವರ್ಗಾವಣೆ ಆಗುತ್ತೆ. ಈ ಒಂದು ವರ್ಗಾವಣೆ ಆಗಿ ಚಿಕ್ಕಮಗಳೂರಿನಲ್ಲೂ ಕೂಡ ಬಾಬಾ ಬುಡನಗಿರಿಯ ವಿಷಯ, ಅಲ್ಲಿನ ಏನಿದೆ ಸೆಕ್ಯೂರಿಟಿಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಣ್ಣಾಮಲೈ ಅವರೇ ಎಲ್ಲವನ್ನು ನೋಡ್ಕೊಳ್ತಾರೆ. ಅದನ್ನು ನೋಡಿಕೊಂಡಂತಹ ಎಲ್ಲ ಅವರ ಕಾರ್ಯವೈಖರಿಯನ್ನು ನೋಡಿಬಿಟ್ಟು 2018ರಲ್ಲಿ ಬೆಂಗಳೂರು ದಕ್ಷಿಣ ವಿಭಾಗದ DCP ಆಗಿ ಕೂಡ ಬಡ್ತಿಯನ್ನು ಪಡೆದುಕೊಂಡ ನಂತರ ಇವರು ಆ ಸಮಯದಲ್ಲಿ 2018ರಲ್ಲಿ ದಕ್ಷಿಣ ವಿಭಾಗದ DCP ಆಗಿದ್ದಂಥ ಸಮಯದಲ್ಲಿ ನಮ್ಮ ಬೆಂಗಳೂರಿನ ಕಮಿಷನರ್ ಆಗಿದ್ದಂಥವರು ಇನ್ನೊಬ್ಬರು, ಅವರೇ ಅಲೋಕ್ ಕುಮಾರ್ ಅವರ ಬಗ್ಗೆ ಯಾರಿಗೂ ಗೊತ್ತಿಲ್ಲದೆ ಏನಿಲ್ಲ. ಇಂದು ADGP ಆಗಿ ಇರ್ತಕ್ಕಂಥ ಅಲೋಕ್ ಕುಮಾರ್ ಆ ಸಮಯದಲ್ಲಿ ಕೂಡ ರಾತ್ರಿ ವೇಳೆ ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಏನು ಗೊತ್ತಾಗ್ತಾ ಇರಲಿಲ್ಲ. ಪೊಲೀಸರೆಲ್ಲರೂ ರಾತ್ರಿ ಎಲ್ಲ ಕೆಲಸ ಮಾಡ್ತಿದ್ರು, ಕಣ್ಣಿಗೆ ಎಣ್ಣೆಯನ್ನು ಬಿಟ್ಕೊಂಡು.
ಇದು ನಾವು ಕೂಡ ಕಣ್ಣಿನಲ್ಲಿ ನೋಡಿರ್ತಕ್ಕಂತಹ ವಿಷಯ. ಹಾಗೆ ಈ ಒಂದು ಬೆಂಗಳೂರು ದಕ್ಷಿಣ ವಿಭಾಗದ DCP ಆಗಿ ಬಂದಂತಹ ಅಣ್ಣಾಮಲೈ ಅವರು ಕೇವಲ ಇದ್ದಿದ್ದು 1 ರಿಂದ 1.5 ವರ್ಷ. ಅವರ ಆ 1.5 ವರ್ಷದಲ್ಲೇ ಅವರು ಪ್ರತಿಯೊಂದು ಕೆಲಸವನ್ನು ನಿರ್ವಹಿಸಿದ್ರು. ಅದು ಯಾವ ರೀತಿಯಾಗಿತ್ತು ಅಂದರೆ ಕಾನೂನು ಸುವ್ಯವಸ್ಥೆ ಇರಬಹುದು, ಎಲ್ಲವನ್ನ ನಿಭಾಯಿಸ್ಕೊಂಡು ಹೋಗ್ತಾರೆ. ಅದಾದ ನಂತರ ಇದ್ದಕ್ಕಿದ್ದ ಹಾಗೆ 2019ರಲ್ಲಿ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ರಾಜಕೀಯಕ್ಕೆ ಹೋಗ್ತಾರೆ. ಎಲ್ಲರೂ ಅಂದ್ಕೊಂಡಿದ್ರು ಮೊದಲು ರಾಜಕೀಯಕ್ಕೆ ಅಂದರೆ ಗೊತ್ತೇ ಇದೆ, ತಮಿಳುನಾಡು ರಾಜಕೀಯಕ್ಕೆ DMK ಹಾಗೆ ಅಣ್ಣಾ DMK ಅಂದರೆ AIADMK ಏನಿದೆ ಇದು ಎರಡಕ್ಕೆ ಹೋಗ್ತಾರೆ. ಇವರು ಅಲ್ಲಿ ಹೋಗಿ ತಮ್ಮ ಏನು ರಾಜಕೀಯ ಜೀವನವನ್ನು ಪ್ರಾರಂಭಿಸ್ತಾರೆ ಅಂತ ಹೇಳಿಬಿಟ್ಟು. ಆದರೆ ಇಲ್ಲಿ ಎಲ್ಲರಿಗೂ ಕಾದಿದ್ದು ಒಂದು ಆಶ್ಚರ್ಯ, ಅವರು ಹೋಗಿ ಸೇರಿಕೊಂಡಿದ್ದು BJP. ಯಾಕೆಂದರೆ ತಮಿಳುನಾಡಿನಲ್ಲಿ ದ್ರಾವಿಡ ಪಕ್ಷ, ದ್ರಾವಿಡ ಸಂಘಟನೆ ಅಂತ ಹೇಳಿಬಿಟ್ಟು ಏನು ಹೇಳಿಕೊಂಡು ನಮ್ಮದೇ ಒಂದು ಧರ್ಮ, ಹಾಗೆಯೇ ಭಾರತದಲ್ಲಿ ನಾವೇ ಬೇರೆ ಎನ್ನುವ ರೀತಿ ಬಿಂಬಿಸಿರ್ತಕ್ಕಂಥ ಈ ಒಂದು DMK ಹಾಗೆ AIADMK ಈ ಒಂದು ಎರಡೂ ಪಕ್ಷಗಳು ಕೂಡ ಅಲ್ಲಿ 40 ವರ್ಷದಿಂದ ಯಾವುದೇ ರಾಷ್ಟ್ರೀಯ ಪಕ್ಷ ಬರದೆ ಬರಡು ಭೂಮಿ ಅಂತಿದ್ದ ಒಂದು ಮರುಭೂಮಿ ಅಂತಿದ್ದಂತಹ ಒಂದು ತಮಿಳುನಾಡಿಗೆ ಹೋಗ್ತಾರೆ. ತಮಿಳುನಾಡಿನಲ್ಲಿ BJPಯ ಉಪಾಧ್ಯಕ್ಷರಾಗಿ ಒಂದು ಬಡ್ತಿಯನ್ನು ಪಡ್ಕೊಳ್ತಾರೆ. ಉಪಾಧ್ಯಕ್ಷರಾಗಿ ಸೇರಿಕೊಂಡ ನಂತರ ಇವರು ತಮಿಳುನಾಡಿನ BJPಯ ರಾಜ್ಯಾಧ್ಯಕ್ಷರಾಗ್ತಾರೆ 2021ರಲ್ಲಿ. 2019ರಲ್ಲಿ ರಾಜಕೀಯಕ್ಕೆ ಎಂಟ್ರಿ ಆದ ಇವರು 2021ರಲ್ಲಿ ಅರವಕುರುಚಿ ವಿಧಾನಸಭಾ ಕ್ಷೇತ್ರದಿಂದ ಒಂದು MLA ಕ್ಯಾಂಡಿಡೇಟ್ ಆಗಿ ಏನು ಅವರು ಎಲೆಕ್ಷನ್ನ ಕೂಡ ಎದುರಿಸ್ತಾರೆ. ಆ ಸಮಯದಲ್ಲಿ ಎಲ್ ಮುರುಗನ್ ಅವರು ರಾಜ್ಯಾಧ್ಯಕ್ಷರಾಗಿರ್ತಾರೆ. ಅರವಕುರುಚಿ ವಿಧಾನಸಭಾ ಕ್ಷೇತ್ರದ ಒಂದು ಎಲೆಕ್ಷನ್ನಲ್ಲೂ ಕೂಡ ವಿಧಾನಸಭಾ ಕ್ಷೇತ್ರದ ಎಲೆಕ್ಷನ್ನಲ್ಲಿ ಕಡಿಮೆ ಅಂತರದಿಂದ ಗೆಲ್ತಾರೆ. ಇದೆಲ್ಲವನ್ನು ನೋಡಿದ ಏನು ಒಂದು BJPಯ ರಾಷ್ಟ್ರಾಧ್ಯಕ್ಷರು ಹಾಗೆ ರಾಷ್ಟ್ರಮಟ್ಟದ ನಾಯಕರು ಕೂಡ ಇವರಿಗೆ ಒಂದು ರಾಜ್ಯಾಧ್ಯಕ್ಷ ಪಟ್ಟವನ್ನು, ತಮಿಳುನಾಡಿನ BJP ರಾಜ್ಯಾಧ್ಯಕ್ಷ ಪಟ್ಟವನ್ನು ಕೊಡಬೇಕು ಅಂತ ನಿರ್ಧರಿಸಿ ಎಲ್ ಮುರುಗನ್ ಅವರನ್ನ ಕೇಂದ್ರ ಸಚಿವರನ್ನಾಗಿ ಮಾಡಿ ಜುಲೈ 8, 2021ರಂದು ಇವರಿಗೆ ಒಂದು BJP ರಾಜ್ಯಾಧ್ಯಕ್ಷರ ಪಟ್ಟವನ್ನು ಕೊಡ್ತಾರೆ. ಎಲ್ಲರೂ ಅಂದ್ಕೊಳ್ತಾರೆ ಇವರಿಗೆ ತಲೆ ಕೆಟ್ಟು ಹೋಗಿ ಅಣ್ಣಾಮಲೈ ಅವರು ಈ BJPಯನ್ನು ಸೇರಿಕೊಂಡಿದ್ದಾರೆ, BJP ಗೆಲ್ಲೋದಕ್ಕೆ ಇನ್ನೂ 20 ವರ್ಷ 25 ವರ್ಷ ಬೇಕಾಗಬಹುದು, ಗೆಲ್ಲೋದಕ್ಕೆ ಆಗಲ್ಲ ಇಲ್ಲಿ ಅಂತ ಅಂದ್ಕೊಳ್ತಾರೆ. ಯಾಕೆಂದರೆ ದ್ರಾವಿಡ ಪಕ್ಷ, ದ್ರಾವಿಡ ಸಿದ್ಧಾಂತ ಅನ್ನೋದನ್ನೇ ಇಲ್ಲಿನ ರಾಜಕಾರಣಿಗಳು ಹೇಳ್ಕೊಂಡು ಬಂದಿರ್ತಾರೆ. ಇಷ್ಟು ದಿವಸ ಭಾರತೀಯರೇ ಬೇರೆ ನಾವೇ ಬೇರೆ ಅನ್ನುವ ರೀತಿ ಹೇಳ್ಕೊಂಡು ಬಂದಂತಹ ದ್ರಾವಿಡ ಪಕ್ಷಗಳು ಇಲ್ಲಿ ಗೆಲ್ಲೋದಕ್ಕೆ ಬಿಡ್ತಾರಾ, ಇವರು ಈ ಒಂದು ಪಕ್ಷವನ್ನು ಸಂಘಟನೆ ಮಾಡೋದಕ್ಕಾಗುತ್ತಾ BJP ಪಕ್ಷವನ್ನು ಅಂತ ಕೂಡ ಕೇಳ್ತಾ ಇರ್ತಾರೆ. ಆದರೆ ಅಲ್ಲಿ ನಡೆದದ್ದೇ ಬೇರೆ. ಅವರು ಒಂದು ಏನು ಹೆಣ್ಮಕ್ಕಳ್ ಎನ್ನುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. ಅದು ಪಾದಯಾತ್ರೆ. ಸರಿಸುಮಾರು 100 ದಿನಗಳ 100ರಿಂದ 110, 115 ದಿನಗಳ ಪಾದಯಾತ್ರೆ. ಇದು 27 ಫೆಬ್ರವರಿ 2024ರಂದು ತಿರುಪೂರ್ನಲ್ಲಿ ಶುರುವಾಗಿ 2023 28 ಜುಲೈ ರಾಮೇಶ್ವರಂನಲ್ಲಿ ಮುಗಿಯುತ್ತೆ. ಈ ಒಂದು ಹೆಣ್ಮಕ್ಕಳ್ ಇದರ ಒಂದು ಪ್ರತಿಫಲ ಹೇಗಿರುತ್ತೆ ಅಂದರೆ, ಈ ಒಂದು ಏನು ಈಗ ಅಧಿಕಾರದಲ್ಲಿರ್ತಕ್ಕಂತಹ ಒಂದು ಸ್ಟಾಲಿನ್ ಅವರ DMK ಪಕ್ಷ ಕೂಡ ಇವರ ಜೊತೆಗೆ ಸೇರಿದ್ದಂತಹ ಒಂದು ಜನಸಾಗರವನ್ನು ನೋಡಿ ತಲೆ ಕೆರ್ಕೊಳ್ಳುವಂತಹ ಒಂದು ಪರಿಸ್ಥಿತಿಗೆ ಬರುತ್ತೆ. ಯಾಕೆ ಅಂದರೆ ಅವರು ಅಂದುಕೊಂಡಿರಲಿಲ್ಲ BJPಯ ಪರವಾಗಿ ಇಷ್ಟೆಲ್ಲ ಒಂದು ಅಲೆ ಬರುತ್ತೆ, ತಮಿಳುನಾಡಿನಲ್ಲಿ ಇಷ್ಟೆಲ್ಲ ನಡೆಯುತ್ತೆ ಅಂತ. ಅದನ್ನು ನೋಡಿ ಅರಗಿಸ್ಕೊಳ್ಳೋದಕ್ಕೆ ಆಗಲ್ಲ. ಆದರೆ ಯಾಕೆಂದರೆ ಯಾವುದೋ ಒಂದು ಕೇಸನ್ನು ಹಾಕಿ ಇವರನ್ನು ಒಳಗಡೆ ತಳ್ಳೋದಕ್ಕೆ ಇವರು ಮೊದಲೇ ಹೇಳಿ ಕೇಳಿ IPS ಅಧಿಕಾರಿ. ಇವರು ಪ್ರತಿಯೊಂದಕ್ಕೂ ಸಾಕ್ಷಿಯನ್ನೇ ಇಟ್ಟು ಮಾತಾಡ್ತಾರೆ. ಪ್ರತಿಯೊಂದು ಅಲ್ಲಿನ DMK ಮೇಲೆ ಎರಗುತ್ತಾರೆ. ಯಾವ ರೀತಿ ಅಂದರೆ ಪ್ರತಿಯೊಂದು ಅವರು ಮಾಡಿದ್ದಂತಹ ಒಂದು ಏನು ಕರಪ್ಷನ್ ಇತ್ತು ಅದಕ್ಕೆ ಎಲ್ಲವನ್ನು ಫೈಲ್ ಮುಖಾಂತರ ಇಟ್ಬಿಟ್ಟು ಒಂದೊಂದು ಕೇಸುಗಳನ್ನ, ಹಗರಣಗಳನ್ನ ಬಯಲು ಮಾಡ್ತಾ ಬರ್ತಾರೆ. ಅಲ್ಲಿ ಯಾವುದೋ ಒಂದು ಈ ಒಂದು ಹೆಣ್ಮಕ್ಕಳು ಏನು ನಡೆಯುತ್ತೆ ಆ DMK ಹಾಗೆ AIADMK ಈ ಎರಡೂ ಪಕ್ಷಗಳು ಎಲ್ಲಿ ಹೋದ್ವು ಅಂತಲೇ ಗೊತ್ತಾಗಲ್ಲ. ಜಯಲಲಿತಾ ಅವರು ತೀರ್ಕೊಂಡ ನಂತರ ಈ ಒಂದು AIADMK ಮುಚ್ಕೊಂಡು ಹೋಯ್ತು, ಅದು ಎಲ್ಲಿ ಇದೆ ಅಂತಲೂ ಗೊತ್ತಾಗಲ್ಲ. ಅಲ್ಲಿ ಯಾರೂ ಇಲ್ಲ ಅನ್ನೋ ಸಮಯದಲ್ಲಿ ಬಂದಿದ್ದು ಅಣ್ಣಾಮಲೈ. ಈ ಅಣ್ಣಾಮಲೈ ಅವ್ರನ್ನ ಒಂದು ಸಲ ನಾವು ನೋಡೋದಕ್ಕೆ ಹೋದಾಗ ಅಲ್ಲಿ ಏನು ಅವರು ಒಂದು ಸಮಾರೋಪ ಸಮಾರಂಭ ಏನಿರುತ್ತೆ ಈ ಒಂದು ರಾಮೇಶ್ವರಂನಲ್ಲಿ ಹೆಣ್ಮಕ್ಕಳು
ಇದರಲ್ಲಿ ಮೋದಿ ಅಲ್ಲಿ ಅವರ ಜನಸಾಗರವನ್ನು ನೋಡಿ ಖುಷಿಯಾಗ್ತಾರೆ. ಈ ರೀತಿಯಾಗಿ ಇಷ್ಟು ಒಂದು 4-5 ತಿಂಗಳಿನಲ್ಲೇ ಈ ಒಂದು ಜನಸಾಗರ ಸೇರಿದ್ದನ್ನು ನೋಡಿ ಇಷ್ಟು ದಿನ ದ್ರಾವಿಡ ಪಕ್ಷ, ದ್ರಾವಿಡ ಸಿದ್ಧಾಂತ ಅಂತಿದ್ದ ಜನ ಹಿಂದೂ ಪಕ್ಷ ಹಾಗೆಯೇ ಮೋದಿಜಿ ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ. ಮೋದಿಜಿ ಅನ್ನೋದಕ್ಕಿಂತ ಏನು ಹೆಚ್ಚಾಗಿ ಈ ಒಂದು ಉತ್ತರ ಪ್ರದೇಶದಲ್ಲಿ ಯೋಗಿ ಅವರ ಒಂದು ಆಡಳಿತ ವೈಖರಿಯನ್ನು ನೋಡಿರ್ತಾರೋ, ಯೋಗಿಗೆ ಒಂದು ಬೇಸ್ ಯಾವ ರೀತಿ ಇದೆಯೋ ಅದೇ ತರಹದ ಅಣ್ಣಾಮಲೈಗೂ ಕೂಡ ಇಲ್ಲಿ ತಮಿಳುನಾಡಲ್ಲಿ ಒಂದು ಬೇಸ್ ಇದೆ ಅನ್ನೋದು ಗೊತ್ತಾಗಿ ಹೋಗುತ್ತೆ. ಅವರು ಯಾವಾಗಲೂ ಕೂಡ ಅಣ್ಣಾಮಲೈಯವರು ಅಷ್ಟೇ ಮೀಡಿಯಾದವರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ನೀವೇನು ಮಾಡ್ತಿದ್ದೀರಿ, ನೀವು DMKಯ ಏಜೆಂಟ್ರಾ, ನೀವು ಅಲ್ಲಿ ದುಡ್ಡು ತೊಗೊಳ್ತೀರಾ, ಹಾಗಾದರೆ ನನ್ನನ್ನು ಸುಮ್ಮನೆ ಪ್ರಶ್ನೆ ಮಾಡೋರು ಅಂತ ಕೇಳ್ತಾರೆ. ನೀವು ಅಲ್ಲಿ ದುಡ್ಡು ತೊಗೊಂಡು ಬಂದು ನನ್ನನ್ನು ಪ್ರಶ್ನೆ ಮಾಡ್ತೀರಿ ಅಂತ ಕೇಳ್ತೀನಿ. ನೀವು ಸುಮ್ಮನೆ ಯಾವುದೋ ಒಂದು ವಿಷಯಕ್ಕೆ ಕಾಂಟ್ರವರ್ಸಿ ಮಾಡಿ ಸುಮ್ಮನೆ ಸಾರಿ ಕೇಳಿ ಅನ್ನೋದು ಅವ್ರು ಹೇಳ್ತಾರೆ. ನಾನು ತಪ್ಪು ಮಾಡಲ್ಲ, ಮಾಡಿದರೆ ಸಾರಿ ಕೇಳ್ತೀನಿ, ಮಾಡದೆ ಸುಮ್ಮನೆ ಸಾರಿ ಕೇಳೋದು ನನ್ನ DNA ಅಂತ ಹೇಳಿಬಿಟ್ಟು ಪತ್ರಕರ್ತರ ಮೇಲೆ ಕೂಗಾಡ್ತಾರೆ. ನಿಮಗೆ ಪ್ರೂಫ್ ಸಮೇತ ನಾನು ಎಲ್ಲವನ್ನು ತೊಗೊಂಡು ಬಂದ ಹಗರಣವನ್ನು ಇಟ್ಟಿದ್ದೀನಿ, ಅದನ್ನು ಎಷ್ಟು ಚಾನಲ್ಗಳು ನೀವು ತೋರಿಸಿದ್ದೀರಿ, ನಿಮ್ಮ TVನಲ್ಲಿ ತೋರಿಸಿ ಅಂತ ಕೇಳ್ತಾರೆ. ನಿಮ್ಮ ಮಾಧ್ಯಮಗಳು ಸರಿಯಾಗಿಲ್ಲ, ತಮಿಳುನಾಡಿನ ಮಾಧ್ಯಮಗಳು ನೀವು ಏನು DMK ಪಕ್ಷಕ್ಕೆ ಇಲ್ಲಿ ಆಡಳಿತ ನಡೆಸ್ತಕ್ಕಂಥ ಪಕ್ಷಗಳಿಗೆ ಸೇಲಾಗಿ ಹೋಗ್ತೀರಿ ಅಂತ ಕೂಡ ಒಂದು ರೀತಿಯಾಗಿ ಅವರ ಹತ್ರ ಮಾತಾಡ್ತಾರೆ. ನಿಮಗೆ ತಾಕತ್ತಿದ್ದರೆ ನಾನು ಕೊಡುವಂಥ ಒಂದು ದಾಖಲೆಗಳನ್ನ ನೀವು ತೋರಿಸಿಬಿಟ್ಟು ನನ್ನ ಹತ್ರ ಮಾತಾಡಿ, ನಿಮ್ಮ ಕರ್ತವ್ಯವನ್ನು ನೀವು ಮಾಡಿ, ನನ್ನ ಕರ್ತವ್ಯನ ನಾನು ಮಾಡ್ತೀನಿ ಅಂತ ಕೂಡ ಹೇಳ್ತಾರೆ. ಹೀಗೆ ನಡೆದುಕೊಂಡು ಹೋದ ಅಣ್ಣಾಮಲೈ ಈಗ 2 ದಿನದ ಹಿಂದೆ ಅಷ್ಟೇ ಒಂದು ರ್ಯಾಲಿ ನಡೆಯುತ್ತೆ. ಆ ರ್ಯಾಲಿಗೆ ಮೋದಿಯವರು ಬರ್ತಾರೆ. ಅದು ಕೊಯಮತ್ತೂರಿನಲ್ಲಿ ನಡೆದಂತಹ ರ್ಯಾಲಿ. ಆ ಒಂದು ಕೊಯಮತ್ತೂರಿನಲ್ಲಿ ನಡೆದಂತಹ ರ್ಯಾಲಿಯಲ್ಲಿ ಜನಸಾಗರವನ್ನು ನೋಡಬೇಕಿತ್ತು. ಅಲ್ಲಿ ಯಾವ ಪಕ್ಷವು ಅಂದ್ಕೊಂಡಿರಲಿಲ್ಲ BJPಗೆ ಒಂದು ಈ ರೀತಿಯಾದಂತಹ ಒಂದು ಜನಸಾಗರ ಸೇರುತ್ತೆ, BJPಯ ರ್ಯಾಲಿಗೆ ಈ ರೀತಿಯಾದಂಥ ಜನ ಸೇರ್ತಾರೆ ಅಂತ ಹೇಳಿಬಿಟ್ಟು. ಈ ಒಂದು ಹಿಂದಿನ ಚುನಾವಣೆಯಲ್ಲಿ ಏನು 9% ವೋಟ್ ಇತ್ತು ವಿಧಾನಸಭಾ ಚುನಾವಣೆ 2021ರಲ್ಲಿ, ಅದು ಈಗಾಗಲೇ 2 ವರ್ಷಕ್ಕೆ 19ರಿಂದ 21%ಗೆ ಬಂದು ಕೂತ್ಕೊಳ್ತಾ ಇದೆ. ಕೆಲವೊಂದು ಸಮೀಕ್ಷೆಗಳು ಹೇಳ್ತಾ ಇದೆ 1-2 ಸೀಟನ್ನು ಈ ಸಲ ಗೆದ್ದರೂ ಕೂಡ ಮುಂದಿನ ಬಾರಿ ಅಣ್ಣಾಮಲೈಯವರು ಖಂಡಿತವಾಗಿಯೂ CM ಆಗ್ತಾರೆ ಅಂತ. ಹಾಗೆ ನೋಡೋದಕ್ಕೆ ಹೋಗಿದ್ರೆ ಅಣ್ಣಾಮಲೈ ಅವರಿಗೆ ಈಗಾಗಲೇ MP ಟಿಕೆಟನ್ನು ತೆಗೆದುಕೊಳ್ಳಲಿಕ್ಕೆ ಕೂಡ ಚಾನ್ಸ್ ಇತ್ತು. ಆದರೆ ಅಣ್ಣಾಮಲೈ ಅವರು ಒಂದು ವಿಷಯವನ್ನು ಹೇಳ್ತಾರೆ, ನಾನು ರಾಷ್ಟ್ರ ರಾಜಕಾರಣಕ್ಕೆ ಈಗ ಹೋಗಿ ಏನು ಮಾಡಬೇಕಾಗಿಲ್ಲ, ನನ್ನ ತಮಿಳುನಾಡಿನ ಏನು ಹಗರಣಗಳಿದೆ, ರಾಜಕೀಯ ಇದೆ, ಇಲ್ಲಿ ತಮಿಳುನಾಡಿನ ಜನರಿಗೆ ನಾನು ಸತ್ಯವನ್ನು ತಿಳಿಸಬೇಕಾಗಿದೆ. ಆ ಒಂದು ಕೆಲಸವನ್ನು ನಾನು ಮಾಡ್ತೀನಿ. ಅಲ್ಲಿಯವರೆಗೂ ನಾನು ಎಲ್ಲೂ ಹೋಗಲ್ಲ, ನಾನು ತಮಿಳುನಾಡಿನ ರಾಜಕಾರಣಿಯಾಗಿ ಇರ್ತೀನಿ ಅಂತ ಹೇಳಿಬಿಟ್ಟು ಅವರು MP ಎಲೆಕ್ಷನ್ನಿಂದ ಕೂಡ ಹಿಂದಕ್ಕೆ ಬರ್ತಾರೆ. ಈ ರೀತಿಯಾದಂತಹ ಒಂದು ಸಿದ್ಧಾಂತವನ್ನು ಇಟ್ಟುಕೊಂಡು ಈ ರೀತಿಯಾದಂತಹ ಒಂದು ತನ್ನದೇ ಆದಂತಹ ಛಾಪನ್ನು ಮೂಡಿಸಿ ಈ ದಿನ DMK ಹಾಗೂ AIADMK ಈ ಎಲ್ಲ ಪಕ್ಷದ ಬಹಳಷ್ಟು ಮುಖಂಡರು ಬಂದು ಅಣ್ಣಾಮಲೈ ಅವ್ರನ್ನ ನೋಡಿ ಅಣ್ಣಾಮಲೈ ಅವರ ಅಂದರೆ BJP ಪಕ್ಷವನ್ನು ಸೇರ್ಪಡೆ ಆಗ್ತಾ ಇದ್ದಾರೆ. ಮೋದಿ ಹಾಗೂ ಅಣ್ಣಾಮಲೈ ಇವರನ್ನು ನಂಬಿಕೊಂಡು, ಅದರಲ್ಲೂ ಅಣ್ಣಾಮಲೈ ಅವರ ಒಂದು ವರ್ಚಸ್ಸನ್ನು ನೋಡಿ ಅಣ್ಣಾಮಲೈ ಅವರ ಜೊತೆ ಬಂದು ಬಹಳಷ್ಟು ಜನ ಸೇರಿಕೊಂಡಿದ್ದಾರೆ. ನಾವು ಈಗಾಗಲೇ ನೋಡಬಹುದು, ಈ ಒಂದು ಸಿನಿಮಾ ತಾರೆಯರಾದಂಥ ಶರತ್ ಕುಮಾರ್ ಈಗಾಗಲೇ ಅವರ ಪಕ್ಷವನ್ನು BJPಯ ಜೊತೆಗೆ ವಿಲೀನ ಮಾಡಿದ್ದಾರೆ. ಇದೆಲ್ಲವೂ ಅಣ್ಣಾಮಲೈ ಅವರ ಒಂದು ವರ್ಚಸ್ಸು ಅಂತ ಹೇಳಿದರೂ ಕೂಡ ಕಡಿಮೆ ಆಗಲ್ಲ. ಯಾಕೆಂದರೆ ನಾವು ನೋಡಬಹುದು ಮುಂದಿನ ದಿನಗಳಲ್ಲಿ ಅಣ್ಣಾಮಲೈ ಪ್ರಧಾನಿಯಾದರೂ ಆಗಬಹುದು. ಯಾಕೆ ಅಂದರೆ ಇದನ್ನು ಮೋದಿ ಅವರೇ ಹೇಳಿರ್ತಾರೆ, ತಮಿಳುನಾಡಿನವರು ಒಬ್ಬರು ಮುಂದೆ ಪ್ರಧಾನಿ ಆಗ್ತಾರೆ ಅಂತ. ಅದು ಯಾರು ಎನ್ನುವ ಕ್ವಶ್ಚನ್ ಮಾರ್ಕ್ ಕೂಡ ಹಾಗೆ ಉಳ್ಕೊಳ್ಳುತ್ತೆ. ಆ ಪ್ರಶ್ನೆಗೆ ಉತ್ತರ ಸಿಕ್ಕೋದು ಎಲ್ಲಿ ಅಂತ ಅಂದರೆ, ಏನು ಒಂದು ಸಮಾರಂಭ ಹೆಣ್ಮಕ್ಕಳ ಸಮಾರೋಪ ಸಮಾರಂಭದಲ್ಲಿ ಮೋದಿಯವರು ಅಣ್ಣಾಮಲೈ ಅವರನ್ನು ನಡೆಸಿಕೊಂಡ ರೀತಿ, ಅವರನ್ನು ಬೆನ್ನು ತಟ್ಟಿ ಶಬಾಸ್ ಹೇಳಿದಂಥ ರೀತಿ, ಇದೆಲ್ಲವನ್ನು ನೋಡಿದರೆ ಮುಂದಿನ ದಿನಗಳಲ್ಲಿ ತಮಿಳುನಾಡಿನವರೊಬ್ಬರು ಪ್ರಧಾನಿ ಆಗ್ತಾರೆ ಅಂತ ಹೇಳಿದರು, ಅದು ಇವರೇ ಇರಬಹುದಾ ಅಂತ ಕೂಡ ಭಾಳಷ್ಟು ಜನಕ್ಕೆ ಆ ದಿನದಿಂದನೇ ಒಂದು ಯೋಚನೆ ಬಂದಿದೆ. ಈಗಾಗಲೇ ಅಲ್ಲಿರ್ತಕ್ಕಂಥ ಲೋಕಲ್ ಪಕ್ಷಗಳಾದಂಥ DMK ಹಾಗೂ AIADMKಗಳಿಗೆ ಈಗಾಗಲೇ ನಿದ್ರೆ ಬರದಂತಾಗಿದೆ. ಹಾಗಾಗಿ ಇವರು ಮುಂದಿನ ದಿನಗಳಲ್ಲಿ ಉತ್ತಮವಾದ ಒಂದು ಯಶಸ್ಸನ್ನು ಪಡೀಲಿ, ಹಾಗೆ ಉತ್ತಮವಾದ ಒಂದು ಕೆಲಸಗಳನ್ನು ತಮಿಳುನಾಡಿಗಾಗಿ ಮಾಡಲಿ, ಹಾಗೆ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಒಂದು ಮಾದರಿಯಾಗಿ ನಿಲ್ಲಿ ಅಂತ ಹೇಳ್ತಾ ನಾವು ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡ್ತಿದ್ದೇವೆ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ,
ಶೇರ್ ಮಾಡಿ, ಕಮೆಂಟ್ನ ಮಾಡಿ. ನಿಮಗೆ ಏನು ಅನ್ನಿಸ್ತು ಅಣ್ಣಾಮಲೈಯವರ ಬಗ್ಗೆ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮಗೆ ಅಣ್ಣಾಮಲೈ ಬಗ್ಗೆ ಎಷ್ಟು ಗೊತ್ತಿದೆ ಅನ್ನೋದನ್ನು ತಿಳಿಸಿ.